ದೇವರು ವರ ಕೊಟ್ಟರು ಕೂಡ ಪೂಜಾರಿ ವರ ಕೊಡ್ಲಿಲ್ಲ ಅಂತಾರೆ. ಈಗಾಗಲೇ ಮತ್ತನ್ನ ಹೀಗ್ಯಾಕೆ ಹೇಳ್ತಾ ಇದ್ದೀನಿ ಅಂತೀರಾ? ಇಲ್ಲೊಂದು ವರದಿ ಇದೆ, ನೋಡ್ಕೊಂಬನ್ನಿ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಗ್ರಾಮೀಣ ಪ್ರದೇಶದ ಪೂಜಾರಿ ತೋಟದಲ್ಲಿರುವ ಸರ್ಕಾರಿ ಶಾಲೆಯ ಮಕ್ಕಳ ಹಣೆಬರಹ ಅಧಿಕಾರಿಗಳೇ ತಿಂದಿದ್ದಾರಾ ಅಥವಾ ನಿರ್ಲಕ್ಷ್ಯ ತೋರಿದ್ದಾರಾ ಎಂದು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾನ್ಯ ಶಿಕ್ಷಣ ಸಚಿವರೇ, ದೇವರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಎನ್ನುವ ಗಾದೆ ಮಾತು ನಿಜ ಆಗಿದೆ. 1986ರಲ್ಲಿ ಪ್ರಾರಂಭವಾದ ಪೂಜಾರಿ ತೋಟದ ಈ ಸರ್ಕಾರಿ ಶಾಲೆ ಒಂದೇ ಕೊಠಡಿ ಇದ್ದು ಮಳೆ ಬಿಸಿಲು ಎನ್ನದೇ ಶಾಲಾ ಮಕ್ಕಳು ಆಸರೆ ಕಾಣದೆ ಶಾಲೆಯಿಂದ ಹೊರಗಡೆ ಕುಳಿತು ವಿದ್ಯಾಭ್ಯಾಸ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಸುಮಾರು 35 ಶಾಲಾ ಮಕ್ಕಳು ವ್ಯಾಸಂಗ ಮಾಡುತ್ತಿರುವ ಈ ಶಾಲೆ ದಿನಾಲು 1ರಿಂದ 5ರವರೆಗೆ ತರಗತಿಗಳು ನಡೆಯುತ್ತಿವೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ತೋರಿದ್ದು ದುರದೃಷ್ಟಕರ ಸಂಗತಿಯಾಗಿದೆ. ಶಾಲೆಯಲ್ಲಿ ಮಕ್ಕಳಿಗೆ ಕುಡಿಯಲು ನೀರಿಲ್ಲ, ಶೌಚಾಲಯ ಅಂತೂ ಮೊದಲೇ ಇಲ್ಲ, ಇನ್ನು ಕುಳಿತು ಅಭ್ಯಾಸ ಮಾಡಬೇಕಾದ್ರೆ ಆಸರೆಯೇ ಇಲ್ಲ. ಶಾಲೆಯ ಹೊರಗೆ ಕುಳಿತು ಮಳೆ ಬಿಸಿಲು ಎನ್ನದೆ ವಿದ್ಯಾಭ್ಯಾಸ ಮಾಡುತ್ತಿರುವ ಶಾಲಾ ಮಕ್ಕಳು. ಅಷ್ಟಕ್ಕೂ ಶಾಲೆ ಈ ಸ್ಥಿತಿಗೆ ಅಸಲಿ ಕಾರಣ ಕೊಟ್ಟ ಪಾಲಕರು ಏನಂದ್ರೆ, ಅಸಲಿ ಮಾಲೀಕರ ಹಾಗೂ ಅಧಿಕಾರಿಗಳ ನಡುವೆ ಶಾಲೆಯ ಜಾಗದ ತಕರಾರು ಇದೆ. ಏನೇ ಆಗಲಿ ಶಾಲೆಯ ಮಕ್ಕಳಿಗೆ ಶಾಲಾ ಕೊಠಡಿ, ಕುಡಿಯುವ ನೀರು, ಶೌಚಾಲಯ ಬೇಕಾಗಿದ್ದು ಅಧಿಕಾರಿಗಳು ಬೇಗನೆ ಈ ಸಮಸ್ಯೆಗೆ ಬಗೆಹರಿಸಬೇಕು ಎನ್ನುವುದು ನಮ್ಮ RJ32 ಕನ್ನಡ ವಾಹಿನಿಯ ಆಶಯವಾಗಿದೆ. ನಮಸ್ಕಾರ ರೀ. ನಾವು ರಾಯಬಾಗ ಗ್ರಾಮೀಣ ಸಿದ್ದಪ್ಪ ಮೇತ್ರಿ ಅಂತ ಮಾತಾಡೋದು. ನಮ್ಮದು ಇಲ್ಲಿ ರಾಯಬಾಗ ಗ್ರಾಮೀಣದಲ್ಲಿ ಸರ್ಕಾರಿ ಶಾಲೆ ಇದೆ. ಸುಮಾರು 25-30 ವರ್ಷದಿಂದ ಶಾಲೆ ಇದೆ. ಇಲ್ಲಿ ನಮ್ಮ ಮಕ್ಕಳು ಎಲ್ಲರೂ ಇದೇ ಶಾಲೆಯಲ್ಲಿ ಬರಬೇಕು, ಇದ್ರ ಬಿಟ್ಟರೆ ಬೇರೆ ಕಡೆ ಶಾಲೆ ಇಲ್ಲ ಅಂತ. ಇಲ್ಲಿ ಏನಾಗಿದೆ ಅಂದರೆ ಸಮಸ್ಯೆ, ಒಂದೇ ಕೊಠಡಿ ಇದೆ. ಅದೇ ಕೊಠಡಿಯಲ್ಲಿ 35 ಮಕ್ಕಳು 1ನೇ ತರಗತಿಯಿಂದ ಹಿಡ್ಕೊಂಡು 5ನೇ ತರಗತಿವರೆಗೂ ಎಲ್ಲ ಒಂದೇ ಕೊಠಡಿಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕು. ಮತ್ತು ಉಪನ್ಯಾಸಕರು ಆಗಲಿ ಶಿಕ್ಷಕರಾಗಲಿ ಎಲ್ಲರೂ ಒಳ್ಳೆಯವರೇ ಇದ್ದಾರೆ. ಆದರೆ ಅವರಿಗೆ ಎಲ್ಲಿಯೂ ಹುಡುಗರೇ ಆಗಲಿ ಅಥವಾ ಶಿಕ್ಷಕರೇ ಆಗಲಿ ಯಾರಿಗೂ ಹೊರಗಡೆ ಶೌಚಾಲಯಕ್ಕೆ ಹೋಗೋದಾಗಲಿ ವ್ಯವಸ್ಥೆ ಇಲ್ಲ. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಮುಂದೆ ಮೈದಾನ ಇಲ್ಲ, ಆಟ ಆಡೋದಕ್ಕೆ ಹುಡುಗರಿಗೆ ಮೈದಾನ ಇಲ್ಲ. ಆಮೇಲೆ ಮುಂದೆ ಕೆನಾಲ್ ಇದೆ ಸರ್. ಕೆನಾಲದಲ್ಲಿ ಹೋಗ್ಬೇಕಂದ್ರೆ ಹುಡುಗರಿಗೆ ಆ ಕಡೆ ಒಂದು ಕಾಂಪೌಂಡ್ ಮಾಡ್ಕೊಂಡಿಲ್ಲ. ಯಾವುದೇ ಸರ್ಕಾರಿ ನೌಕರರಾಗಲಿ ಅಥವಾ ತಹಶೀಲ್ದಾರಾಗಲಿ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ನಮ್ಮ ಶಾಲೆ ಕಡೆ ನೋಡ್ತಾ ಇಲ್ಲ. ಈ ಭಾಗದ ರಾಜಕಾರಣಿ ಏನು ಮಾಡ್ತಾರೆ ಸರ್? ಈ ಭಾಗದ ರಾಜಕಾರಣಿ ಅಂತ ಅವ್ರು ಬರ್ತಾರೆ ಆ ಕಡೆ ಸರ್. ಇಲ್ಲಿವರೆಗೂ ಒಂದ್ಸಲೂ ವಿಸಿಟ್ ಮಾಡಿಲ್ಲ. ಅವ್ರ ಗಮನಕ್ಕೆ ತಂದಿದ್ರು ಕೂಡ ಅವ್ರು ಯಾವಾಗೂ ಇದರ ಬಗ್ಗೆ ಕೇರ್ ತೊಗೊಂಡಿಲ್ಲ ಸರ್. ನೀವು ಶಾಸಕರಿಗೆ ಸಂಬಂಧಪಟ್ಟಂಥ ಶಾಸಕರ ವಿಷಯ ತಿಳಿಸಿದ್ರಿ? ಹಾಂ ಸರ್, ನಮ್ಮ ಶಾಲೆ ಶಿಕ್ಷಕರು ಅವರು ಆಲ್ರೆಡಿ ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ ಸರ್. ಮತ್ತು ಈಗ ಅದನ್ನು ಯಾವ ಪರಿಸ್ಥಿತಿ ಬಂದಿದೆ ಸರ್ ಅಂದರೆ, ನಾವು ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಾದ್ರೆ ಅವ್ರಿಗೆ ತುಂಬ ಮುಜುಗರ ಆಗ್ತಾಯಿದೆ. ಮಕ್ಕಳು ತುಂಬ ಎರಡನೇದು ಆದರೂ ಒಂದೇ ಹತ್ತಿ ಜಾಗದಲ್ಲಿ ಅಂದರೆ ಇಕ್ಕಟ್ಟಿನ ಜಾಗದಲ್ಲಿ ವಿದ್ಯಾಭ್ಯಾಸ ಅವ್ರಿಗೆ ಮಾಡೋಕ್ಕಾಗ್ತಾ ಇಲ್ಲ. ಅಂದರೆ ಸೈಡ್ ರೋಡ್ ಇದೆ, ಮುಂದೆ ಕಿನಾಲ್ ಇದೆ. ಹಾಂ, ಸೈಡ್ ರೋಡು ಇದೆ, ಮುಂದೆ ಕಿನಾಲು ಇದೆ. ಹೀಗಾಗಿ ಶಿಕ್ಷಕರಿಗೂ ಸಮಸ್ಯೆ ಆಗ್ತಾ ಇದೆ, ನಮ್ಮ ಮಕ್ಕಳಿಗೂ ಸಮಸ್ಯೆ ಆಗ್ತಾ ಇದೆ. ಅಂದರೆ ಮಕ್ಕಳನ್ನ ಶಾಲೆ ಕಳಿಸ್ಬೇಕಾದ್ರೆ ಜೀವ ಕೈ ಹಿಡ್ಕೊಂಡು ಕಳ್ಸ. ಹಾಂ, ಅಷ್ಟೇ ಸರ್. ಅದಕ್ಕೆ ನಾವು ತಂದು ಬಿಟ್ಟು ಹೋಗ್ತೀವಿ, ಆಮೇಲೆ ಶಾಲೆ ಬಿಟ್ಟ ನಂತರ ಕರ್ಕೊಂಡು ಹೋಗ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೂ ಸರ್ ಒಮ್ಮೊಮ್ಮೆ ನಮಗೂ ಕೆಲಸ ಅಂತ ಇರುತ್ತೆ. ಆ ಟೈಮ್ನಲ್ಲಿ ತುಂಬ ಸಮಸ್ಯೆ ಆಗುತ್ತೆ ಸರ್. ಈಗ ಮೇನಾಗಿ ಸರ್, ಇಲ್ಲಿ ಶಾಲೆ ಹೊಸ ಜಾಗ ಕೊಟ್ಟು ಹೊಸದಾಗಿ ಒಂದು ಶಾಲೆ ಕಟ್ಟಡ ಆಗಬೇಕು. ಆಮೇಲೆ ನೀರಾವರಿ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ ಇದೆಲ್ಲ ಆಗಬೇಕು ಸರ್.
ನಿಮ್ಮ ಹೆಸರು? ನಮ್ಮ ಹೆಸರು ಸಿದ್ದಪ್ಪ ಮೇತ್ರಿ ಅಂತ. ಸರ್ ಇಲ್ಲಿ ನಮ್ಮ ಶಾಲೆಗೆ 1 ರಿಂದ 5 ಹುಡುಗರು ಟೋಟಲ್ 35 ಹುಡುಗರು. ಶಾಲೆಗೆ ಹುಡುಗರು ಇರೋಕೆ ಕೊಠಡಿ ಇಲ್ಲ, ಒಂದೇ ಐತಿ. ಅದ ಕಾರಣದಿಂದ ಹೊರಗೆ ಕುಣಿಸಿ ಕಳಿಸ್ತಾರೆ. ಟೀಚರ್ಸ್ ಸುಳ್ಳು ಸರ್. ಅದ್ರ ಕುಂಡಕ್ಕೆ ಕಟ್ಟಡ ಇಲ್ಲ, ಮೇನ್ ಕುಡಿಯೋಕೆ ನೀರಿಲ್ಲ, ಮತ್ತೊಂದಂದ್ರೆ ಶೌಚಾಲಯ ಇರೋಲ್ಲ. ಇದೇ ಶಾಲೆಯ ಸಮಸ್ಯೆ. ಶಾಲೆ ಮೈದಾನವಿಲ್ಲ. ಮೈದಾನ ಅಲ್ಲಿ ಎಷ್ಟು ವರ್ಷದಿಂದ ಈ ರೀತಿ ಸಮಸ್ಯೆ ಐತಿ? ಇದು ಸುಮಾರು ವರ್ಷ ಆಯ್ತು ಸರ್ ಶಾಲೆ. ಈಗ ಸರ್ಕಾರದವ್ರು ಏನು ಗಮನಕ್ಕೆ ಬಂದದ? ಸರ್ಕಾರದವ್ರು ಏನು ಗಮನಕ್ಕೆ ಇದ್ರ ಬಂದೇ ಇಲ್ಲ ಸರ್. ಅಧಿಕಾರಿಗಳು ಅಧಿಕಾರಿಗಳು ಈ ಕಡೆ ಅಧಿಕಾರಿಗಳು ಏನು ನಮಗೇನು ಬಂದು ಗೊತ್ತಿಲ್ಲ ಸರ್. ಈ ಸೈಡ್ ಮುಂದೆ ಕಿನಾಲ್ ಐತ್ರಲ್ಲ, ಕಾಂಪೌಂಡ್ ಒಂದು ಇಲ್ಲ, ಕಂಪೌಂಡ್ ಅದಕ್ಕೆ ಏನಾದರೂ ಇದೆ. ಇಲ್ಲ ಅದೇ ಮಾಡ್ಬೇಕು ಸರ್. ಗೌರ್ಮೆಂಟ್ದವ್ರು ಯಾರು ಬಂದು ವರ್ಕ್ ಕೆಲಸ ಮಾಡಿಲ್ಲ, ನೋಡೇ ಇಲ್ಲ ಈ ಕಡೆ. ಮತ್ತು ನಿರ್ಲಕ್ಷ್ಯತನ ತೋರ್ತಾರೆ. ನಿರ್ಲಕ್ಷ್ಯ ಮಾಡ್ತಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ಪ್ರವೀಣ್ ಪೂಜಾರಿ. ಇಲ್ಲಿ 2 ಜನ ಇಲ್ಲದ.